ಈಗಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ತರಬೇಕು ಅಂತ ಮಾಡಿದ್ರೆ ಬರೇ ರಾಮನಿಂದ ಆಗುವುದಿಲ್ಲ, ಶ್ರೀರಾಮನಿಂದ ಬೇಕು ಅಂತೇಳಿ ಶ್ರೀರಾಮನ ಸೈನ್ಯದೊಂದಿಗೆ ಇವತ್ತು ಗಂಗಾವತಿಯಲ್ಲಿ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಎಲ್ಲಿರಲಿ ಹೇಗೆ ಇರಲಿ ಇವರ ಜೊತೆಗೆ ನಾವು ಹಿಂದಿರ್ತೀವ, ಹಿಂದಿರೋದಲ್ಲ. ಹಾಗಾದ್ರೆ ಮುಂದಿರ್ತೀವೇನ? ಮುಂದೂ ಇರೋಲ್ಲ. ಹಾಗಾದ್ರೆ ಎಲ್ಲಿರ್ತೀರಿ? ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಇರ್ತೀವಿ. ನಾನು ಇಲ್ಲಿವರೆಗೂ ಯಾವುದು ಹೋರಾಟದಲ್ಲಿ ಕೈ ಹಾಕಿದ್ದೀನೋ ಅದು ಯಾವುದೂ ಫೇಲ್ ಆಗಿಲ್ಲ, ಆಗುವುದೂ ಇಲ್ಲ. ಇವತ್ತಿನಿಂದ ನಾನು ಅಷ್ಟೇ ವಯಸ್ಸಿಗೆ ಸಂಬಂಧ ಇಲ್ಲ. ಆದರೆ ಶ್ರೀರಾಮ ಸೈನ್ಯದಲ್ಲಿ ನನಗೆ ಇವತ್ತು ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ, ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ. ಅದು ಅಲ್ಲದೆ ಇವತ್ತು ಎಲ್ಲಿಗೆ ಯಾವಾಗ ಕರೆದ್ರು ಸಹಿತ ನಂದು ಓನ್ ವೆಹಿಕಲ್ ಇದೆ, ಕಾರ್ ಇದೆ. ಆ ಕಾರ್ನೊಂದಿಗೆ ಯಾರು ಬರ್ತಾರೆ, ಎಷ್ಟು ಬರ್ತಾರೋ ಇವರು ಎಲ್ಲಿ ಕರೀತಾರೋ ರೆಡಿ ಇರ್ತೀವಿ. ಇದು ಗೊತ್ತಾಗೋದಕ್ಕಿಂತ ಮುಂಚಿತ ಈ ತಿಂಗಳ 24ರಿಂದ ಮುಂದಿನ ತಿಂಗಳ 12ರವರೆಗೆ ನನಗೆ ಈಗಾಗಲೇ ಉತ್ತರ ಭಾರತ ಪ್ರವಾಸಕ್ಕೆ ನಿಗದಿಯಾಗಿದೆ. ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ಅದು ಗುಂಪೈತಿ, ಅದು ಕ್ಯಾನ್ಸಲ್ ಆದ್ರೆ ಸರಿ, ಆಗದೇ ಇದ್ರೆ ಸರಿ. ಒಟ್ಟಾರೆ ಇವರ ಬಲಗೈಯಾಗಿ ನಾನು ಇವರ ಜೊತೆಗೆ ಇರುತ್ತೇನೆ ಅಂತೇಳಿ ಇವತ್ತು ನನ್ನೆಲ್ಲರ ಪರವಾಗಿ ನಾನು ನಮ್ಮ ಕೊಪ್ಪಳ ಜಿಲ್ಲೆಯ ಅಲ್ಲದೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ ಚಾಮರಾಜನಗರದಿಂದ. ಇವರೆಲ್ಲರಿಗೂ ಇವತ್ತು ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತಾಯಿಯರು ಬಂದಿದ್ದಾರೆ, ಇವತ್ತು ನಮಗೆ ಸಂತೋಷ ಆಗ್ತಾ ಇದೆ. ತಾವೆಲ್ಲ ತಿಳ್ಕೊಂಡಿದ್ರು ಇಷ್ಟು ದಿವಸ ಏನಪ್ಪ ಇವರು ಡ್ಯೂಟಿ ಮಾಡಕ್ಕೆ ಹೋಗ್ತಾರೆ, ಹೆಂಗಿರ್ತಾರೆ, ಹೇಗಿಲ್ಲ ಅಂತೇಳಿ ಮಾತೇ ಇವತ್ತು ಕೇಳಿದ್ರಲ್ಲ. ನಮ್ಮ ಗೋಳ ನಮಗೆ ಹೀಗಿದೆ, ಆದರೆ ನಿಮಗೆ ನಾವು ಮನೆಯಲ್ಲಿ ಏನೂ ಹೇಳಿಲ್ಲ. ಡ್ಯೂಟಿ ಬರ್ತೀವಿ. ಇವತ್ತು ಪೊಲೀಸ್ ಇಲಾಖೆಗಿಂತ ಹೆಚ್ಚಿಗೆ ತರಬೇತಿ ಆಗುವುದು ನಮ್ಮ ಗೃಹ ರಕ್ಷಕ ದಳದವರಿಗೆ. ಫಸ್ಟ್ ಏಡ್ ಆಗ್ತಾ ಇದೆ, ಫೈರ್ ಫೈಟಿಂಗ್ ಆಗ್ತಾ ಇದೆ, ಡ್ರೈವಿಂಗ್ ಆಗ್ತಾ ಇದೆ. ಇನ್ನು ಹಲವಾರು 10 ತರಬೇತಿಗಳು ನಮ್ಮ ಗೃಹ ರಕ್ಷಕರಿಗೆ ಆಗ್ತದೆ. ಯಾವುದೋ ನಮ್ಮ ಜನ ಎಷ್ಟು ರೆಡಿ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಎಲ್ಲೋ ತೊಂದರೆ ಆಗೈತೆ ಅಂದ್ರೆ ನಮ್ಮ ಗೃಹ ರಕ್ಷಕರು ಹೋದ್ರೆ ಅದು ಹುಸಿರೇ ಇಲ್ಲ. ಒಂದು ಲಗ್ನದ ಅಡಿಗೆ ಮಾಡಬೇಕು, ತೊಂದರೆ ಆಗಿಲ್ಲ ಅಂದ್ರೆ ರೆಡಿ ಇರ್ತೀವಿ. ಇವತ್ತು ಯಾರೋ ಒಂದು ಅನಾಥ ಹೆಣ ಅಂದ್ರೆ ಸಹಿತ ರೆಡಿ ಇರ್ತೀವಿ. ಉದಾಹರಣೆಗೆ ಹೇಮಗುಡ್ಡದಲ್ಲಿ 4 ಜನ ಇವತ್ತು ಅದು ಏನಾದರೂ ಹೋಗಿ ಅಲ್ಲಿ ಕೆರೆಯಲ್ಲಿ ಮುಳುಗಿದ್ರು. ಸ್ವತಃ ನಮ್ಮ ಗೃಹ ರಕ್ಷಕರು ಬಂದು ನನ್ನ ಕಾರ್ನಲ್ಲಿನೇ ಆ ಬಾಡಿಗಳನ್ನು ಹಾಕೊಳ್ಬೋದು. ನಾವು ಇಲ್ಲಿ ದವಾಖಾನೆಗೆ ಕಳಿಸಿದ್ದೀವಿ. ಇನ್ನೂ ನಾವು ಸುಮಾರು ಜನರಿಗೆ ನಾವು ಅನುಕೂಲತೆಗಳನ್ನು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಮುಂದೆ ಮಾತಾಡಿ, ನಿಮ್ಗೊಂದು ಮಾತು ಹೇಳಿ 2 ಮಾತು ಮುಗಿಸ್ತೀನಿ. ಇಲ್ಲಾಂದ್ರೆ ಮತ್ತೆ ಇದು ಬೆಳೆದಕ್ಕಾಗುತ್ತೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀವು ಇದು ಇರದೆ ಪೋಷಕರ ಸಭೆ ಮತ್ತು ಕಾನೂನು ಅರಿವು. ಯಾಕೆ ಅಲ್ಲಿ ಹಾಕಿದ್ದಾರೆ ನಮ್ಮ ಸಾಹೇಬರು, ಶ್ರೀರಾಮ್ ಸಾಹೇಬರು ಅಂತ ಹೇಳಿದ್ರೆ ಏನಿದು ಅಲ್ಲ. ಮೊದಲೇ ನಮಗೂ ನಿಮಗೂ ಎಲ್ಲರಿಗೂ ಕಾನೂನು ಅರಿವು ಬೇಕು, ಅದರ ಜೊತೆಗೆ ಹೋರಾಟನೂ ಬೇಕು. ಆ ಹೋರಾಟದ ಅರಿವನ್ನು ಮೂಡಿಸೋದಕ್ಕೆ ಶ್ರೀರಾಮ ಸೈನ್ಯ ಇವತ್ತು ಗಂಗಾವತಿ ಬಂದಿದೆ. ಇವರೆಲ್ಲರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೃಹ ರಕ್ಷಕರು, ಎಲ್ಲ ಗೃಹ ಸಿಬ್ಬಂದಿ ಅಧಿಕಾರಿಗಳಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.